ಕಲಾದಗಿ ಬ್ರಿಟಿಷರ ಕಾಲದಲ್ಲಿ ಇಡೀ ನಮ್ಮ ಜಿಲ್ಲೆಗಿನ ಜಿಲ್ಲಾ ಕೇಂದ್ರವಾಗಿ ಮೆರೆದ ಊರು. ಈ ಕಲಾದಗಿಯಲ್ಲಿ 1864ರಿಂದ 1884ರವರೆಗೆ ಅಂದರೆ 20 ವರ್ಷಗಳ ಕಾಲ ಮದ್ರಾಸ್ ಪ್ರಾಂತ್ಯವಾಗಿ ಬೆಳೆದ ಊರು. 1921ರಲ್ಲಿ ಬ್ರಿಟಿಷರು ಈ ಊರಿಗೆ ಬರ್ತಾರೆ. ಯಾಕೆ ಇದನ್ನ ಜಿಲ್ಲಾ ಕೇಂದ್ರವಾಗಿ ಮಾಡ್ಕೊಳ್ತಾರೆ ಅಂದ್ರೆ ಈ ಕಲಾದಗಿಯಿಂದ ಬೇರೆ ಬೇರೆ ಊರುಗಳು ಹೋಗಾಕ ಇದೊಂದು ಹತ್ತಿರ ಸ್ಥಳವೆಂದು ತಿಳಿದು ಕಲಾದಗಿಯನ್ನು ಬ್ರಿಟಿಷರ ಕೇಂದ್ರವಾಗಿ ಮಾಡಿಕೊಂಡು ತಮ್ಮ ಬ್ರಿಟಿಷ್ ಸಾಮ್ರಾಜ್ಯವನ್ನು ಇಲ್ಲಿ ಕಟ್ಟಿಕೊಳ್ತಾರಂತೆ. ಆದ್ರೆ ಬ್ರಿಟಿಷರ ಕಾಲಿನ ಏನು ಗುರುತುಗಳು ಸಿಗ್ತಾತಂದ ಊರೆಲ್ಲ ಸುತ್ತಾಡಿದನ್ರಿ. ನನಗೆ ಬ್ರಿಟಿಷರ ಕಾಲಿನ ಪಿರಂಗಿಗಳ 64 ಗೋರಿಗಳು ನನಗೆ ಕಣ್ಣಿ ಕಾಣ್ತಾವ್ರಿ. ಆದ್ರೆ ಅಲ್ಲಿ ಹೋಗಾಕ ನನಗೆ ಭಯ ಅನ್ಸಿದ್ರು ಗಟ್ಟಿ ಜೀವ ಮಾಡ್ಕೊಂಡು ಮುಂದೆ ಹೋದನ್ರಿ. ಆದ್ರೆ ಅಲ್ಲಿ ಒಂದು ಮಗುವಿನ ಗೋರಿ ಮೇಲೆ ತಂದೆ ಬರೆದಿರುವ ಒಂದು ಗುರುತ ನನಗೆ ಕಣ್ಣಿ ಕಾಣ್ತೈತ್ರಿ. ಅದು ಏನಪ್ಪಾ ಅಂದ್ರೆ ಹೋಗು ನಮ್ಮನ್ನೆಲ್ಲ ಬಿಟ್ಟು ಹೋಗು, ನಾಳೆ ನೀನು ಇರುವಲ್ಲಿ ನಾವು ಕೂಡ ಬರುತ್ತೇವೆ ಎಂದು ತಂದೆ ಆ ಮಗಳ ಗೋರಿ ಮೇಲೆ ಬರೆದಂತ ಚಿತ್ರಗಳು ನನಗೆ ಕಣ್ಣಿಗೆ ಕಾಣ್ತಾವ್ರಿ. ಹಂಗ ನಮ್ಗ ಈ ಗೋರಿಗಳ ಜೊತೆಗೆ ಇನ್ನೂ ಗೋರಿಗಳು ಅದಾವ್ರಿ. ಅದರಲ್ಲಿ ನದಿಯಲ್ಲಿ ಈಜಾಕ್ ಹೋಗಿ ಸಾವನ್ನಪ್ಪಿದ ಸ್ನೇಹಿತರ ಗೋರಿಗಳು, ಕಾಲರ ರೋಗಕ್ಕೆ ತುತ್ತಾದ ಮಹಿಳೆಯರ ಗೋರಿಗಳು ಕಾಣ್ತಾವ್ರಿ. ನಾನ್ ನಿಮಗೆಲ್ಲ ಹೇಳೋದು ಏನಂದ್ರೆ ಇಂಥ ಪುರಾತನ ಮತ್ತು ಐತಿಹಾಸಿಕ ಸ್ಥಳಗಳನ್ನು ಮುಂದಿನ ಪೀಳಿಗೆ ನೋಡಲಿ ಅನ್ನೋದು ನನ್ನದೊಂದು ಆಸೆ. ಹಂಗ ಈ ವಿಡಿಯೋ ನೋಡೋರು ಊರನವರಾಗಿದ್ರಂದ್ರೆ ಈ ವಿಡಿಯೋ ಶೇರ್ ಮಾಡ್ರಿ, ಮತ್ತು ಕಮೆಂಟ್ ಮಾಡ್ರಿ. ನಾ ಮುಂದಿನ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ರೀ.